24 अक्टूबर को बेंगलुरु में वजीर आला सिद्धरामैया ने बाबूसापाಳ್ಯ में इमारत के गिरने के मुकाम का दौरा किया, जहां इन्होंने हर मुतासिरा खानदान के लिए 5 लाख रुपए के मुआवजे का ऐलान किया। इन्होंने ये भी यकीन दहानी कराई कि हुकूमत जख्मियों के तमाम मेडिकल अखराजात के खर्चे अदा करेगी। वजीर आला ने इमारत के मालिक और ठेकेदारों पर अपनी मायूसी का इजहार किया कि वो हुकाम की जानिब से मिलने वाले इंतबाहात के बावजूद तामीरात जारी रखे हुए हैं। इन्होंने वाज़ेह किया कि इमारत का गिरना खराब तामीर की वजह से हुआ है, न कि शदीद बारिश की वजह से, और इन्होंने जिम्मेदारों के खिलाफ सख्त कानूनी कार्रवाई का अहद किया, जिसमें शामिल असिस्टेंट एग्जीक्यूटिव इंजीनियर की सस्पेंशन भी शामिल है और दीगर अफसरान को भी नोटिस जारी किए जाएंगे जो गैर कानूनी तामीरात को रोकने में नाकाम रहे। सिद्धरामैया ने आवाम से अपील की कि वो गैर कानूनी तामीरात से परहेज करें और कानून की पैरवी करें, ये कहते हुए कि इस तरह की अलमियों से बचा जा सकता है अगर तामीराती मंजूरी और मियार के मुआयने को दुरुस्त तरीके से अमल में लाया जाए। बारिशों और बेंगलुरु में सैलाब की सूरत हाल के हवाले से वजीर आला ने तस्लीम किया कि शहर को इंफ्रास्ट्रक्चर में बेहतरी की जरूरत है और इन्होंने नोट किया कि हालिया 170 मिलीमीटर बारिश ने सूरत हाल को मजीद खराब कर दिया है। इन्होंने रिहायशों को यकीन दिलाया कि हुकूमत इस मुश्किल सूरत हाल को संभालने के लिए इक़दामात कर रही है और 1000 से ज्यादा खानदानों को मुंतकिल किया जा रहा है और हिफाजत की कार्रवाइयाँ की जा रही हैं। इन्होंने ये भी बताया कि रियासत कुदरती आफात के इंतजाम और शहर की इंफ्रास्ट्रक्चर को बेहतर बनाने के लिए 3000 करोड़ रुपए का कर्ज ले रही है, जबकि BBMP के चीफ कमिश्नर तुषार गिरिनाथ को गैर कानूनी तामीरात के जिम्मेदारों को जवाबदार ठहराने की हिदायत की गई है। और जबकि बारिशें जारी हैं, IMD ने 24 से 25 अक्टूबर के लिए येलो अलर्ट जारी किया है, जिसमें रिहायशों से कहा गया है कि वो महफूज रहें और पानी से भरे इलाकों से दूर रहें। 8 ಜನರು ಮರಣ ಅಪ್ಪಿದ್ದಾರೆ, ಅವರ ಶವಗಳೆಲ್ಲ ಸಿಕ್ಕಿದ್ದಾವೆ। 8 ಜನರನ್ನ ರಕ್ಷಣೆ ಮಾಡಿದ್ದಾರೆ, 6 ಜನರಿಗೆ ಗಾಯಗಳಾಗಿದ್ದಾವೆ, ಅದರಲ್ಲಿ 3 ಜನರಿಗೆ ಸ್ವಲ್ಪ ಸೀರಿಯಸ್ ಗಾಯಗಳಾಗಿದ್ದಾವೆ। 6 ಜನ ಯಾರಿಗೆ ಗಾಯ ಆಗಿದೆ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ। ಅವರಿಗೆ ಸಂಪೂರ್ಣ ಆಸ್ಪತ್ರೆ ಖರ್ಚನ್ನು ಸರ್ಕಾರನೇ ಭರಿಸ್ತದೆ। ಮತ್ತು 8 ಜನರು ಯಾರು ಸತ್ತಿದ್ದಾರೆ, ಸತ್ತಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ 5 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಲೇಬರ್ ಡಿಪಾರ್ಟ್ಮೆಂಟಿಂದ, 3 ಲಕ್ಷ ರೂಪಾಯಿ BBMPಯಿಂದ ಪ್ರತಿ ತಲಾ 5 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡ್ತದೆ ಪರಿಹಾರವಾಗಿ। ಅದೇನೋ ಅವರ ಸಾವಿಗೆ ಸಮ ಅಲ್ಲ ಅದು ಪರಿಹಾರ ಕೊಡ್ತಕ್ಕಂಥದ್ದು, ಆದರೂ ಪರಿಹಾರ ಕೊಡಬೇಕು, ಬಿಕಾಸ್ ಎಲ್ಲ ಕೂಲಿ ಕಾರ್ಮಿಕರು, ಅದಕ್ಕೋಸ್ಕರ ಅವರನ್ನು ಮಾಡ್ತಕ್ಕಂಥದ್ದು। ಮತ್ತು ಡೆಡ್ ಬಾಡಿಗಳನ್ನು ಅಲ್ಲಿ ಅವರ ಜಾಗಕ್ಕೆ ಕಳಿಸ್ತಕ್ಕಂಥ ಎಲ್ಲ ಪ್ರಯತ್ನನೂ ಕೂಡ ಮಾಡ್ತಾರೆ ಅಲ್ಲಿ ಇವರು। ಸೊ ಇದು ಅನ್ನಾಥರೈಡ್ ಆಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್, ಇದು ಒಂದು ರೆವಿನ್ಯೂ ಬಡಾವಣೆ, ಅನ್ನಾಥರೈಡ್ ಆಗಿ ಲೈಸೆನ್ಸ್ ತಗೊಳ್ಳದೇನೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್। ಅದಕ್ಕೋಸ್ಕರ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟರೂ ಕೂಡ ಕಟ್ಟಿದ್ದಾರೆ। ಅದಕ್ಕೆ ಸಂಬಂಧಪಟ್ಟಂಥ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಸಸ್ಪೆಂಡ್ ಮಾಡಿದ್ದೀವಿ ಇಮಿಡಿಯೇಟಾಗಿ, ನಿನ್ನೆ ಸಸ್ಪೆಂಡ್ ಮಾಡಿದ್ದಾರೆ। ನಾನು ಅದಕ್ಕೆ ಈ ಝೋನಲ್ ಆಫೀಸರ್ ಇದ್ದಾನಲ್ಲ, IAS ಆಫೀಸರ್, ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ। ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು, ಈ ಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ। ಇವ್ರಿಗೆ ಗಾಯಗೊಂಡಿರ್ತಕ್ಕಂಥವ್ರಿಗೆ ಆಸ್ಪತ್ರೆಯಲ್ಲಿ ಯಾರು ಚಿಕಿತ್ಸೆ ಪಡೀತಾ ಇದ್ದಾರೆ ಅವ್ರಿಗೂ ಕೂಡ ಖರ್ಚು ನೋಡ್ಕೊಳ್ತಕ್ಕಂಥದ್ರ ಜೊತೆಗೆ ಪರಿಹಾರನೂ ಕೊಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ। ಸೊ ಒಟ್ಟಾರೆಯಾಗಿ ಇದು ಒಂದು ರೆವಿನ್ಯೂ ಬಡಾವಣೆ। ನಾನು ಜನರಲ್ಲಿ ಮನವಿ ಮಾಡ್ತೀನಿ, ನೀವು ಕಾನೂನು ಪ್ರಕಾರ ಮನೆ ಕಟ್ಟಬೇಕು ಹೊರತು ಕಾನೂನಿಗೆ ಬಾಹಿರವಾಗಿ ಮನೆ ಕಟ್ಟಬಾರ್ದು। ಯಾರು ಕೂಡ ಕಾನೂನು ಬಾಹಿರವಾಗಿ ಮನೆ ಕಟ್ಟಬಾರ್ದು। ಮತ್ತು ಸರ್ಕಾರ ನೋಟಿಸ್ ಕೊಟ್ಟ ತಕ್ಷಣ ನಿಲ್ಲಿಸಬೇಕಾಗಿತ್ತು, ನಿಲ್ಲಿಸಿಲ್ಲ ಅವರು। ಅದರ ಓನರ್ ಇರ್ಬೋದು, ಮನೆ ಕಟ್ಟೋನು ಇರ್ಬೋದು, ಮಾಲೀಕ ಇರ್ಬೋದು, ಕಾಂಟ್ರಾಕ್ಟರ್ ಇರ್ಬೋದು, ಅಥವಾ ಇನ್ಯಾರೇ ಇರ್ಬೋದು, ಅವ್ರು ಯಾರು ಕೂಡ ನಿಲ್ಲಿಸಿಲ್ಲ। ಸೊ ಅದರಿಂದ ಈ ಅನಾಹುತ
ದುರದೃಷ್ಟಕರವಾದಂಥ ಅನಾಹುತ ನಡೆದಿದೆ. ಇದು ಮರುಕಳಿಸ್ತೇ ಇರಬೇಕಾದ್ರೆ ಎಲ್ಲರೂ ಕೂಡ ಒಂದು ಲೈಸೆನ್ಸ್ ತಗೊಂಡು ಕಟ್ಟಬೇಕು. ಎರಡನೇದು ಅಸಿಸ್ಟೆಂಟ್ ಇಂಜಿನಿಯರಿಂದ ಅದು ಇನ್ಸ್ಪೆಕ್ಷನ್ ಆಗಬೇಕು. ಆಮೇಲೆ ಕ್ವಾಲಿಟಿ ಬಿಲ್ಡಿಂಗನ್ನು ಕಟ್ಟಬೇಕು. ಕಳಪೆ ಕಾಮಗಾರಿ ಆಗಿರೋದ್ರಿಂದ ಬಿದ್ದೋಗಿದೆ. ಮಳೆಯಿಂದಲ್ಲ ಬಿದ್ದಿರೋದು. ಇದು ಕಳಪೆ ಕಾಮಗಾರಿಯಿಂದ ಬಿದ್ದಿರ್ತಕ್ಕಂಥ ಮನೆ. ಸೊ ಅದಕ್ಕೆ ಸರ್ಕಾರ ಎಲ್ಲ ರೀತಿ ಕ್ರಮಗಳನ್ನು ಕೂಡ ತಗೊಳ್ತದೆ. ಇನ್ನು ಮುಂದೆ ಸರ್ಕಾರಕ್ಕೆ ನಾನು ಹೇಳಿದ್ದೀನಿ, BBMP ಕಮಿಷನರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಅನಾಥರೈಡಾಗಿ ಮನೆ ಕಟ್ಟಲಿಕ್ಕೆ ಬಿಡಕೂಡದು. ನಂಬರ್ 1. ನಂಬರ್ 2, ಒಂದು ವೇಳೆ ಅನಾಥರೈಡ್ ಕಟ್ಟಿದರೆ ದಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್, ಜೋನಲ್ ಆಫೀಸರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇನ್ನು ಮುಂದೆ ಯಾವುದೇ ಈ ಥರ ಅಹಿತಕರ ಘಟನೆ ನಡೆದಿದ್ದ ರೀತಿಯಲ್ಲಿ ನೋಡ್ಕೋಬೇಕು ಅಂಥೇಳಿ ತುಷಾರ್ ಕಮಿಷನರಿಗೂ ಕೂಡ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದೀನಿ.